ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ ಇನ್ ಕನ್ನಡ ಟೆಕ್ ನ್ಯೂಸ್ ಎಪಿಸೋಡ್ 04ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು FSSAI, ಇದು ಫುಡ್ ಅಥಾರಿಟಿ ಕಡೆಯಿಂದ ಬಂದಿರತಕ್ಕಂಥ ಒಂದು ಟೆಕ್ ನ್ಯೂಸ್ ಆಗಿರುತ್ತೆ. ಏನಪ್ಪ ಅಂತಂದರೆ ಫುಡ್ ಅಥಾರಿಟಿ ಅವರು ಒಂದು ಇದನ್ನು ಹೊರಡಿಸಿದ್ದಾರೆ. ಏನಪ್ಪ ಅಂದ್ರೆ ಒಂದು ರೆಗ್ಯುಲೇಷನ್ಸ್ನ ಹೊರಡಿಸಿದ್ದಾರೆ. ನೀವು ಯಾವುದೇ ರೀತಿಯ ಒಂದು ಫ್ಲಿಪ್ಕಾರ್ಟ್, ಅಮೆಝಾನ್ ಈ ರೀತಿ ಒಂದು ವೆಬ್ಸೈಟ್ಗಳಿಂದ ನೀವು ಒಂದು ಫುಡ್ ಐಟಮ್ಸ್ನ ತರಿಸಿದರೆ ಅದರ ಒಂದು ವ್ಯಾಲಿಡೇಟ್ ಏನಿರುತ್ತೆ ಅಂದರೆ 45 ಡೇಸ್ವರೆಗೂ ಎಕ್ಸ್ಪೈರಿ ಡೇಟ್ ಇರುತ್ತೆ. ಅಂದರೆ ಅದು ಎಕ್ಸ್ಪೈರಿ ಡೇಟ್ ಹಂಗಿರುತ್ತೆ. ಬಟ್ ವೆಜಿಟೇಬಲ್ಸ್ ಆ ಥರ ಎಲ್ಲ ಒಂದೊಂದು ಕೆಲವೊಂದು ಐಟಮ್ಸ್ನ ಪ್ಯಾಕ್ ಮಾಡಿ ಕಳಿಸಿರ್ತಾರಲ್ಲ, ಆ ರೀತಿ ಐಟಮ್ಸಲ್ಲಿ ವ್ಯಾಲಿಡೇಟ್ 45 ಡೇಸ್ ಇರುತ್ತೆ. ಬಟ್ ಅದನ್ನು ನೀವು ಯಾರು ಚೆಕ್ ಮಾಡ್ತಿರಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ಯಾವುದೇ ಹ್ಯೂಮನ್ಸ್ ಯಾರು ಚೆಕ್ ಮಾಡಲ್ಲ, ನಾವಾಗಲಿ ಚೆಕ್ ಮಾಡಿರಲ್ಲ. ಬಟ್ ಆದಷ್ಟು ಚೆಕ್ ಮಾಡಬೇಕಂತೆ. ಚೆಕ್ ಮಾಡಿ ಅದರ ಎಕ್ಸ್ಪೈರಿ ಡೇಟ್ ನೋಡಬೇಕು. ಎಕ್ಸ್ಪೈರಿ ಡೇಟ್ ನೋಡಿ ಕರೆಕ್ಟಾಗಿ ಎಕ್ಸ್ಪೈರಿ ಆಯಿತೋ ಇಲ್ವೋ, ಇನ್ನೂ ಟೈಮ್ ಇದೆಯೋ ಇಲ್ವೋ ಎಲ್ಲ ಚೆಕ್ ಮಾಡಿ ಅದನ್ನು ಯೂಸ್ ಮಾಡಬೇಕು. ಎಲ್ಲಾದರೂ ಅದೇನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ನಾವು FSSAI ಅವರ ಒಂದು ಇದ್ರ ಏನದು ಅವ್ರದ್ದೊಂದು ಸರ್ವಿಸ್ ನಂಬರ್ ಇರುತ್ತೆ, ಅದಕ್ಕೆ ನಾವು ಇದು ಮಾಡಿ ಏನದು ಕಾಲ್ ಮಾಡಿ ಎಲ್ಲ ಇದನ್ನ ರಿಪೋರ್ಟ್ ಮಾಡ್ಬೋದಂತೆ. ಅದರಿಂದ ಆ್ಯಕ್ಷನ್ ಎಲ್ಲ ತಗೊಂತಾರಂತಲ್ಲ ಅವ್ರು ಹೇಳಿದ್ದಾರೆ. ಒಬ್ಬ ರಮೇಶ್ ಎಂಬವತ್ತ OnePlus Nord C ಫೋನ್ನ ತಗೊಂಡಿರ್ತಾನೆ. ರಮೇಶ್ ಎಂಬವರು ಒಬ್ಬರು ಬೆಂಗಳೂರಲ್ಲಿ, ಅವರು ಒಂದು ಫೋನ್ನ ತಗೊಂಡಿರ್ತಾರೆ, ಪರ್ಚೇಸ್ ಮಾಡಿರ್ತಾರೆ. ಅದರಲ್ಲಿ ಆಕ್ಸೆಸರೀಸ್ ಬರುತ್ತಲ್ಲ, ಗೊತ್ತಲ್ಲ ನಿಮಗೆ, ಎಲ್ಲ ಫೋನು ಚಾರ್ಜರು ಎಲ್ಲ ಇಟ್ಟಿರ್ತಾರೆ. ಬಟ್ ಆದರೆ ಅವರಿಗೆ ಮ್ಯಾನ್ಯುವಲ್ ಬಂದಿಲ್ಲ. ಆ ಫೋನಲ್ಲಿ ಮ್ಯಾನ್ಯುವಲ್ ಇಟ್ಟು ಕಳಿಸಿರಲ್ಲ OnePlus Nord C ಫೋನ್ನ ತಗೊಂಡಿರ್ತಾರಲ್ಲ, ಆ ಫೋನಿಗೆ ಅವರು ಇದನ್ನ ಇಟ್ಟಿರೋದಕ್ಕೆ ಇವ್ರೇನು ಮಾಡ್ತಾರೆ, OnePlusನವರಿಗೆಲ್ಲ ಇದು ಮಾಡ್ತಾರೆ, ಏನದು ರಿಪೋರ್ಟ್ ಮಾಡ್ತಾರೆ, ಕಂಪ್ಲೇಂಟ್ ಎಲ್ಲ ಮಾಡ್ತಾರೆ OnePlus ಇದಕ್ಕೆ ಮೇನ್ ಇದಕ್ಕೆ. ಬಟ್ ಆದರೆ ಅವ್ರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡೋದಿಲ್ಲ. ರೆಸ್ಪಾನ್ಸ್ ಮಾಡಲಿಲ್ದಾಗ ಏನು ಮಾಡ್ತಾರಪ್ಪ ಅಂತಂದರೆ ಕೊನೆಗೆ ಇವರು ಹೋಗಿ ಕನ್ಸ್ಯೂಮರ್ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಕೇಸ್ ಹಾಕಿದ ಮೇಲೆ ಏನಾಗುತ್ತೆ ಅಂದರೆ, ಕೇಸ್ ಹಾಕಿದ ಮೇಲೆ ಅವರು ಅಲ್ಲಿಂದ ಎಲ್ಲ ಇದಾಗಿ ವಾದ ವಿವಾದ ಎಲ್ಲ ನಡೆಯುತ್ತೆ. ಆಗ ಈ ಒಂದು ಏನಾಗಿರುತ್ತೆ ಅಂದರೆ, ಈ ಫೋನಿಂದು ಮ್ಯಾನ್ಯುವಲ್ ಕಳಿಸಿಲ್ಲ ಅಂತೇಳಿ ಅವ್ರದ್ದೇ ತಪ್ಪು ಅಂತೇಳಿ ಕಂಪನಿಯವರಿಗೆ 5,000 ಫೈನ್ ಹಾಕಿ, ಅಂದರೆ ಅದು ಕಂಪನ್ಸೇಷನ್ ಮುಖಾಂತರ ಈ ಒಬ್ಬ ವ್ಯಕ್ತಿಗೆ ಕೊಡಬೇಕಾಗಿ ಬಂದೈತಿ. ಆ ಫೋನ್ ಅಪ್ರಾಕ್ಸಿಮೇಟ್ 25,000 ಏನಿತ್ತು ಅನ್ಸುತ್ತೆ. ಆ ಫೋನಿಗೆ 5,000 ಕೊಟ್ಟರೆ ಏನು 20,000 ಬಿದ್ದಂಗೆ ಆಯಿತು. ಆ ಫೋನು ಒಳ್ಳೆಯ ಒಂದು ವಿಚಾರ. ಯಾಕಂತಂದ್ರೆ ಯಾವುದೇ ಒಂದು ಐಟಮ್ಸ್ ನಾವು ಕಳಿಸಿಲ್ಲ ಅಂದ್ರೂ ನಾವು ಚೆಕ್ ಮಾಡಬೇಕಾಗುತ್ತೆ ಕ್ಲೀನಾಗಿ. ಅವ್ರಿಗೆ ಹೇಳಿದ್ರು ಅವರು, ಮ್ಯಾನ್ಯುವಲ್ ನಾನು ಹೆಂಗೆ ನಾನು ಸೆಟ್ ಮಾಡ್ಕೊಳೋದಲ್ಲ ಅಂತ ಹೇಳಿ ಇದು ಮಾಡಿದ್ದಾರೆ. ಆ ರೀತಿ ಆಗಿದ್ರೆ ಒಳ್ಳೇದು ಅನಿಸುತ್ತೆ. ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಕಡೆಯಿಂದ ಆಗಿರುತ್ತೆ. ಫ್ಲಿಪ್ಕಾರ್ಟಲ್ಲಿ ನೀವು ಯಾವುದೇ ಒಂದು ಆರ್ಡರ್ ಮಾಡಿದ್ದು ನಿಮಗೆ ಅದು ಇಷ್ಟ ಆಗಲಿಲ್ಲ ಅಂತಂದರೆ ಕ್ಯಾನ್ಸಲ್ ಮಾಡ್ಬೇಕಂದ್ರೆ 24 hours ಟೈಮ್ ಇರುತ್ತೆ. 24 ಅವರ್ಸಲ್ಲಿ ನೀವು ಏನಾದರೂ ಕ್ಯಾನ್ಸಲ್ ಮಾಡಿದರೆ ಓಕೆ. ಇಲ್ಲ ಅದಾದಮೇಲೆ 24 hours ಆದಮೇಲೆ ನಿಮ್ಗೆ ಇಷ್ಟ ಆಗಲಿಲ್ಲ ಆ ವಸ್ತು ಅಂತೇಳಿ ಕ್ಯಾನ್ಸಲ್ ಮಾಡೋಕೆ ಹೋದರೆ ಯಾವುದೇ ರೀತಿ ಕ್ಯಾನ್ಸಲ್ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನು ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಅದು 20 ರೂಪಾಯಿಂದ ಅವರು ಒಂದು ಫೈನನ್ನು ಚಾರ್ಜ್ ಮಾಡ್ತಾ ಹೋಗ್ತಾರೆ ಇನ್ಮೇಲಿಂದ. ಇದೊಂದು ಹೊಸ ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಏನಕ್ಕಂತಂದ್ರೆ ಎಲ್ಲರೂ ಸುಮ್ಮನೆ ಇದು ಮಾಡೋದು, ಆರ್ಡರ್ ಮಾಡೋದು, ಆಮೇಲೆ ಕ್ಯಾನ್ಸಲ್ ಮಾಡೋದು ಮಾಡ್ತಿರ್ತಾರಲ್ವಾ. ಹಾಗಾಗಿ ಈ ರೀತಿ ಒಂದು ರೂಲ್ಸ್ನ ತಂದಿದ್ದಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆ್ಯಪಲ್ ಕಡೆಯಿಂದ ಆ್ಯಪಲ್ ಫೋನ್ಸ್ಗಳಿಗೆಲ್ಲ iOS 18.1 ರೋಲ್ ಔಟ್ ಮಾಡಿರಲ್ಲ, ಗೊತ್ತಾ ನಿಮಗೆ, ಸಾಫ್ಟ್ವೇರ್ ಅಪ್ಡೇಟ್ನೆಲ್ಲ ರೋಲ್ ಔಟ್ ಮಾಡಿರಲ್ಲ. ಆ ಅಪ್ಡೇಟನ್ನು ಎಲ್ಲರೂ ಅಪ್ಡೇಟ್ ಮಾಡ್ಕೊಂಡು ಸ್ವಲ್ಪ ಯೂಸರ್ಸ್ ಎಲ್ಲ ಅಪ್ಡೇಟ್ ಮಾಡ್ಕೊಂತಾರಲ್ಲ, ಅವ್ರಿಗೆ ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಅಂತಂದರೆ, ಇದ್ದಕ್ಕಿದ್ದಂಗೆ ಅವ್ರ ಫೋನ್ಗಳಲ್ಲಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಸೌಂಡ್ಸ್ ಎಲ್ಲ ಅಂದರೆ ಬರ್ತಾ ಹಚ್ಚಿಬಿಡುತ್ತೆ. ಆ ಬರೋದನ್ನೆಲ್ಲ ಅವರು ಕೇಳಿಸ್ಕೊಂಡು ಫುಲ್ ಗಾಬರಿ ಆಗ್ಬಿಟ್ಟಾರೆ. ಎಲ್ಲ ಫೋನೆಲ್ಲ ಹ್ಯಾಕ್ ಆಗಿಬಿಟ್ಟಿದ್ದೇನೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅದು ಯಾವುದೇ ರೀತಿ ಹ್ಯಾಕ್ ಎಲ್ಲ ಆಗಿರಲ್ಲ. ಅದೇನೋ ಒಂಥರ ಬಗ್ ಕ್ರಿಯೇಟ್ ಆಗಿರ್ಬೋದು. ಆದರೆ ಇನ್ನೂ ಆ್ಯಪಲ್ನವರು ರಿಪೋರ್ಟ್ ಮಾಡಿದ್ದಾರೆ. ಆ್ಯಪಲ್ನವರು ಯಾವುದೇ ರೀತಿ ಗುರು ಅದನ್ನು ಸ್ಪಂದಿಸಿಲ್ಲ. ಇನ್ನು ನೋಡಬೇಕು, ನೆಕ್ಸ್ಟ್ ಕಾಲ್ ನೋಡೋಣ ಅವ್ರೇನೋ ಸ್ಪಂದಿಸಿ ಆ ಬಗ್ಗನ್ನು ಕ್ಲಿಯರ್ ಮಾಡಿದರೆ ನಿಮ್ಗೆಲ್ಲರಿಗೂ ಅಪ್ಡೇಟ್ ಮುಖಾಂತರ ಅದು ಸರಿ ಹೋಗುತ್ತೆ. ನೋಡೋಣ. ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು CMF ಫೋನ್ ಗೊತ್ತಿರ್ಬೋದು ನಿಮಗೆ. CMF ಫೋನ್ ಇದು ಫಸ್ಟ್ ಇನ್ಸಿಡೆಂಟ್ ನಡೆದಿರೋದು ಅಂತ ಹೇಳ್ಬೋದು. ಇದು ಮಹಾರಾಷ್ಟ್ರದ ಒಂದು ಮಹೇಶ್ ಅವರು ಒಬ್ಬರು ಪರ್ಚೇಸ್ ಮಾಡಿರ್ತಾರೆ ಫೋನ್ನ. ಅವ್ರು 55 ವರ್ಷದ ವ್ಯಕ್ತಿ ಆಗಿರ್ತಾರೆ. ಇವರು ಒಬ್ಬ ಏನೋ ಪ್ರಿನ್ಸಿಪಲ್ ಅಂತೆ, ಕಾಲೇಜ್ ಪ್ರಿನ್ಸಿಪಲ್ ಅಂತೆ. ಯಾವುದೋ ಹಿಂಗೆ ಎಲ್ಲಿಗೋ ಹೋಗ್ತಿರ್ಬೇಕಾದ್ರೆ ಅವ್ರ ಫೋನು ಕಾರಲ್ಲಿ ಎಲ್ಲೋ ಹೋಗ್ತಿರ್ತಾರೆ. ಹೋಗ್ಬೇಕಾದ್ರೆ ಫೋನ್ನ ಬ್ಲಾಸ್ಟ್ ಆಗಿಬಿಟ್ಟಿದೆ. ಬ್ಲಾಸ್ಟ್ ಆಗಿ ಅವ್ರ ಸ್ಪಾಟಲ್ಲೇ ಡೆತ್ ಆಗಿಬಿಟ್ಟಿದಾರಂತೆ. ಈ ಇನ್ಸಿಡೆಂಟ್ನ ನಡೆದ ನೆಕ್ಸ್ಟ್ ಇದರಲ್ಲಿ ಪೊಲೀಸರೆಲ್ಲ ತನಿಖೆ ನಡೆಸ್ತವ್ರಂತೆ. ಆದರೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಸಿಕ್ಕಿಲ್ಲಂತೆ. ಸಿಕ್ಕ ಮೇಲೆ ಅವ್ರು ಏನಾದ್ರು ಹೇಳಿದರೆ, ಇನ್ನು CMF ಫೋನು ಕಂಪನಿಯವರು ಯಾವುದೇ ರೀತಿ ರೆಸ್ಪಾನ್ಸ್ ಸಮೇತ ಮಾಡಿಲ್ಲ ಈ ಫೋನಿನ ಇನ್ಸಿಡೆಂಟಿಗೆ. ನೋಡ್ಬೇಕು, ಕಾದು ನೋಡೋಣ ನೆಕ್ಸ್ಟ್ ಏನಾಗುತ್ತೆ, ಏನು ಕತೆ ಅಂತೆಲ್ಲ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಅಮೆಝಾನ್ ಅವ್ರ ಕಡೆಯಿಂದ. ಅಮೆಝಾನ್ ಅವ್ರು ಏನು ಮಾಡಿದ್ದಾರೆ ಅಂದರೆ, ಏನು ಅಂತಂದರೆ, ಇದು ಫಸ್ಟ್ ಏನು ಮಾಡ್ಬೇಕಂತಂದರೆ, ಈ ಒಂದು ಫೋನ್ಗಳೆಲ್ಲ ಪರ್ಚೇಸ್ ಮಾಡಬೇಕು ಅಂತೇಳಿ ಎಲ್ಲ ನೋಡ್ತಿರ್ತೀವಿ. ಆ ಫೋನ್ ಹೆಂಗೈತಿ ಏನಂತ ನಮಗೂ ಗೊತ್ತಿರಲ್ಲ. ಬಟ್ ಅವರು ಈ ಒಂದು ಕಾನ್ಸೆಪ್ಟ್ ಏನು ತಂದಿದ್ದಾರೆ, ಇದು ಟ್ರೈ ಆ್ಯಂಡ್ ಬೈ ಅಂತ. ಅಂದರೆ ಟ್ರೈ ಆ್ಯಂಡ್ ಬೈ ಅಂದರೆ ಈಗ ಒಂದು ಫೋನ್ನ ತರಿಸ್ಕೊಳ್ಳೋದು, ಟ್ರೈ ಮಾಡೋದು, ಆಮೇಲೆ ಇಷ್ಟ ಆದರೆ ಬೈ ಮಾಡ್ಬೋದು ಅಂತ ಹೇಳಿ ಅವರು ಒಂದು ಕಾನ್ಸೆಪ್ಟ್ನ ಬಿಟ್ಟಿದ್ದಾರೆ. ಈ ಕಾನ್ಸೆಪ್ಟ್ ಯಾವ ರೀತಿ ವರ್ಕ್ ಆಗುತ್ತಪ್ಪ ಅಂತಂದರೆ, ಫಸ್ಟ್ ಈ ಕಾನ್ಸೆಪ್ಟ್ ಬಂದ್ಬಿಟ್ಟು ಈಗ ಅವರು ಟ್ರೈ ಅಂತ ಬೈ ಅಂತ ಇರುತ್ತೆ. ನೀವೇ ಒಂದು ಫೋನ್ ನೋಡಿರ್ತೀರ, ಇದು OnePlus ಕಡೆಯಿಂದ ಫಸ್ಟ್ ಈಗ ರೋಲ್ ಔಟ್ ಮಾಡವ್ರೆ. ಬಟ್ ಈಗ OnePlus ಫೋನ್ನ ತಗೊಬೇಕು. ಈಗ ಆ ಫೋನ್ ತಗೊಬೇಕಂತ ಇದ್ರೆ ಅನ್ಕೊಳ್ರಿ, ಒಂದು ಫ್ಲಾಗ್ಶಿಪ್ ಲೆವೆಲ್ ಫೋನು. ಆ ಫೋನಿಗೆ ನೀವು ಆಟೋ ಕಾರ್ಡ್ ಕೊಟ್ಟು 149 ರೂಪೀಸ್ ಪೇ ಮಾಡಿದರೆ ನಿಮಗೆ ನಿಮ್ಮ ಮನೆ ಮುಂದಕ್ಕೆ ಒಬ್ಬರು ಬಂದು ಅವ್ರ ಕಡೆಯಿಂದ ಒಂದು ರೆಪ್ರೆಸೆಂಟೇಟಿವ್ ಬಂದು ಫೋನನ್ನು ಕೊಡ್ತಾರೆ.
ಹಾಫ್ ಆನ್ ಅವರ್ ನಿಮ್ಮ ಹತ್ರನೇ ಇರುತ್ತೆ ಆ ಫೋನು. ನಿಮ್ಮ ಹತ್ರನೇ ಹಾಫ್ ಆನ್ ಅವರ್ ಫೋನ್ ಇದ್ದು ಮತ್ತು ಆ ಫೋನನ್ನು ನೀವೆಲ್ಲ ಕ್ಲೀನಾಗಿ ಚೆಕ್ ಮಾಡಿ ನಿಮಗೆ ಇಷ್ಟ ಆದರೆ ನೆಕ್ಸ್ಟ್ ಅದನ್ನ ಪರ್ಚೇಸ್ ಮಾಡ್ಬೋದು. ಅದು ಅಕಸ್ಮಾತ್ ನಿಮ್ಗೆ ಇಷ್ಟ ಆಗ್ದಲೇ ಇಲ್ದರೆ ನೀವು ಅದನ್ನ ಕ್ಯಾನ್ಸಲ್ ಮಾಡಬೇಕು ಅಂತಂದರೆ, ನಮಗೆ ಇಷ್ಟ ಆಗಲಿಲ್ಲ ಇದು ಬೇಡ ಅಂತಂದರೆ ನೀವು ಆ ಫೋನ್ನ ರಿಟರ್ನ್ ಕಳಿಸಿದರೆ ನಿಮ್ಮ 149 ರುಪೀಸ್ ರಿಫಂಡ್ ಆಗೋದಿಲ್ಲ. ಯಾಕಂತಂದರೆ ಆ ಫೋನನ್ನು ಅವರು ತಂದು ಕಳಿಸಿರೋದಕ್ಕೆ ಸರ್ವಿಸ್ ಚಾರ್ಜಸ್ ಅಂತೇಳಿ ಇದು ಮಾಡ್ತಾರೆ. ಅದೇ ನೀವೇನಾದರೂ ಆ ಫೋನನ್ನು ಪರ್ಚೇಸ್ ಮಾಡಿದರೆ ನಿಮಗೆ 149 ರುಪೀಸ್ನ ಒನ್ ವೀಕ್ ಒಳಗಡೆ ನಿಮಗೆ ಆ ಒಂದು ಮನಿನ ರಿಫಂಡ್ ಮಾಡ್ತಾರಂತೆ ನಿಮ್ಮ ಅಕೌಂಟಿಗೆ. ಒಳ್ಳೆ ಒಂದು ಇಂಪ್ಲಿಮೆಂಟೇಷನ್ ಅಂತ ಹೇಳ್ಬೋದು, ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಯಾಕಂತಂದರೆ ಈ ರೀತಿ ಒಂದು ಇದನ್ನ ಅವರು ಡೆವಲಪ್ ಮಾಡಿದರೆ ಸಖತ್ತಾಗಿರುತ್ತೆ. ಎಲ್ಲ ಫೋನ್ಗಳನ್ನ ಕೆಲವೊಬ್ರು ಚೆಕ್ ಮಾಡ್ತಾರೆ, ಇಷ್ಟ ಆದರೆ ಪರ್ಚೇಸ್ ಮಾಡ್ತಾರೆ, ಇಲ್ಲ ಅಂದರೆ ಇನ್ನೇನಾಗಲ್ಲ, ಏನು ಮಾಡೋಕ್ಕಾಗಲ್ಲ. 149 ರುಪೀಸ್ ವರ್ತ್ ಅಂತಲೇ ಹೇಳ್ಬೋದು. ಯಾಕಂದರೆ ಫೋನ್ನ ಅವ್ರು ತಂದು ನಮ್ಮ ಕೈಗೆ ಹಾಫ್ ಆನ್ ಅವರ್ ಕೊಡ್ತಾರೆ ಅಂದರೆ ಏನೋ ಒಂದು ಇದಿರುತ್ತೆ. ಓಕೆ, ಇವತ್ತಿನ ಇಂಟ್ರೆಸ್ಟಿಂಗ್ ಆಗಿರೋ ಟೆಕ್ನಿಕ್ಸ್ ಎಲ್ಲರಿಗೂ ಐ ಹೋಪ್ ಇಷ್ಟ ಆಗೈತೆ ಅನ್ಕೊತೀನಿ. ಇಷ್ಟ ಹೇಳ್ಕಂತ ವಿಡಿಯೋನ ಮುಗಿಸ್ತಾ ಇದೀನಿ. ಓಕೆ, ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.